ಅಕ್ಷಯ ತೃತೀಯ ಮತ್ತು ಪರಶುರಾಮ ಜಯಂತಿ. ಇವತ್ತು ಚಿನ್ನವನ್ನು ಖರೀದಿಸಬೇಕಾ, ಏನು ಮಾಡಿದರೆ ಒಳ್ಳೆಯದು ಕೆಟ್ಟದು? ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳಿ. ಜೇನುನೊಣ ಇತ್ತಂತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಕರಂದವನ್ನು ಹೋಗಿ ಹೂವಿನಲ್ಲಿ ಸವಿದುಕೊಂಡು ಬಂತಂತೆ. ಅಷ್ಟಕ್ಕೆ ಸುಮ್ಮನಿರದೆ ಒಂದು ಮನೆಯ ಹತ್ರ ಹೋಗಿ ಒಂದು ಮರವನ್ನು ಆಯ್ದುಕೊಂಡು ಅಲ್ಲಿ ಆ ಜೇನನ್ನು ಶೇಖರಣೆ ಮಾಡಲಿಕ್ಕೆ ಶುರು ಮಾಡ್ತಂತೆ. ಕೆಳಗಿಂದ ಮನುಷ್ಯ ನೋಡ್ದ, ಅದಕ್ಕೆ ಏನು ತೊಂದರೆಯನ್ನು ಮಾಡಲಿಲ್ಲ. ಜೇನುನೊಣಗಳು ಅಂದ್ಕೊಂಡಂತೆ ಇದು ಕ್ಷೇಮವಾದ ಜಾಗ ಅಂತ ಜೇನನ್ನು ಸಂಗ್ರಹ ಮಾಡಿ ಮಾಡಿ ಅಲ್ಲಿ ತಂದು ಇಟ್ಟಂತೆ. ಯಾವಾಗ ಆ ಜೇನುಗೂಡು ತುಂಬಿತು ಆಗ ಕೆಳಗಿರುವ ಮನುಷ್ಯ ಹೊಗೆ ಹಾಕಿ ಆ ಜೇನನ್ನೆಲ್ಲ ಹೀರಿಕೊಂಡು ಬಿಟ್ಟಂತೆ. ಹಾಗೆ ಯಾವ ಸಂಪತ್ತನ್ನು ನಾವು ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಯಾವ ಸಂಪತ್ತನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ, ಅದು ಸಂಪತ್ತಲ್ಲ, ಅದು ನಮಗೆ ವಿಪತ್ತಾಗಿ ಪರಿಣಾಮ ಆಗುತ್ತೆ. ನಿಜವಾದ ಸಂಪತ್ತು ದುಡಿಯೋದು ಮುಖ್ಯ ಅಲ್ಲ, ಅದನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು, ಧೈರ್ಯವನ್ನು ನಾವು ರೂಢಿಸಿಕೊಳ್ಬೇಕು. ಇವತ್ತು ಪರಶುರಾಮ ಜಯಂತಿಯೂ ಕೂಡ ಹೌದು. ಅಲ್ಲಲ್ಲಿ ಅತ್ಯಾಚಾರ, ಅನೀತಿಗಳು ನಮ್ಮ ಮೇಲೆ ಆಗ್ತಾ ಇರುತ್ತೆ. ತನ್ನನ್ನು ಕಾಪಾಡಿಕೊಳ್ಳದೇ ಇರೋದು, ತನ್ನ ಭಾಷೆಯನ್ನು, ತನ್ನ ಮಾತೃಭೂಮಿಯನ್ನು, ಮಾತೃ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳದೇ ಇರೋದು ನಿರ್ವೀರ್ಯತೆ. ಅದು ಶಾಂತಿಯಲ್ಲ, ಅದು ಧರ್ಮವಲ್ಲ, ಅದು ಅಧರ್ಮ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಬಲಿಷ್ಠರಾಗಬೇಕು. ಆ ಬಲವನ್ನು ಸಜ್ಜನರನ್ನು ಕಾಪಾಡಲಿಕ್ಕೆ ಮತ್ತು ನಮ್ಮನ್ನು, ನಮ್ಮವರನ್ನು, ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಉಳಿಸಿಕೊಳ್ಬೇಕು. ಬೇರೆ ಯಾರೋ ಒಂದು ನಮ್ಮನ್ನು ಕಾಪಾಡಬೇಕು ಎಂಬಷ್ಟು ದುರ್ಬಲರಾಗಿ ಬದುಕಬಾರದು. ಈ ಅಕ್ಷಯ ತೃತೀಯದಿಂದ ಪ್ರತಿಯೊಬ್ಬರೂ ಕಲರಿ, ಕರಾಟೆ, ಯೋಗ ಮುಂತಾದವುಗಳಿಂದ ದೇಹವನ್ನು ಗಟ್ಟಿ ಮಾಡಿಕೊಂಡು ಧ್ಯಾನ ಮತ್ತು ಪರಾಕ್ರಮಿಗಳ ಇತಿಹಾಸದ ಅಧ್ಯಯನದ ಮೂಲಕ ಮನಸ್ಸಿನ ಶಕ್ತಿಯನ್ನು ಮತ್ತು ಅನುಷ್ಠಾನದ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಈ ವರ್ಷದಿಂದ ಇದನ್ನು ರೂಢಿಸಿಕೊಳ್ಳೋಣ. ನೀವೇನಂತೀರಾ? ಸರಿ ಅನಿಸ್ತು ಅಂತಾದರೆ ಇನ್ನೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ. ಶುಭ ದಿನ.